सा च प्रशासनात् ओम एतस्य वा अक्षरस्य प्रशासने गार्गी सूर्याचन्द्रमसौ विधृतौ तिष्ठतः एकशास्ता न द्वितीयोऽस्ति शास्ता यो हृच्छयः तमः मिह ब्रवीमि. ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 112ನೇ ಭಾಗವನ್ನು ನಾವೀಗ ನೋಡಬೇಕಾಗಿದೆ. ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ ಅನ್ನುವಂಥ ಭಾಗ ಇತ್ಯಾದಿಗಳನ್ನು ವರ್ಣನೆ ಮಾಡುವ ತತ್ವಮಂಜರಿ ಭಾಗ ಇದು. ಅತ್ರ ಏಕಃ ಇತಿ ಏಕಶಾಸ್ತ್ರ ಇತಿ ವಾಕ್ಯ ಸೂಚನಾಯ. ನಾವೀಗಾಗಲೇ ಆರಂಭದಲ್ಲಿ 1ನೇ ಅಧ್ಯಾಯದ 3ನೇ ಪಾದದ 11ನೇ ಸೂತ್ರವನ್ನು ನೋಡಿದ್ದೇವೆ. ಸಾಚ ಪ್ರಶಾಸನಾತ್ ಅಂತ. ಆ ಸೂತ್ರದಲ್ಲಿ ಏಕಶಾಸ್ತ್ರ ನ ದ್ವಿತೀಯೋಸ್ತಿ ಶಾಸ್ತ್ರ ಯೋ ಹೃಚ್ಛಯ ತಮಿಹ ಮಹಬ್ರವೀಮಿ ಅಂತ ತಮಃ ಮಿಹಬ್ರವೀಮಿ ಅಂತ ಮಹಾಭಾರತದ ವಾಕ್ಯವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಅವನೊಬ್ಬನೇ ಆಜ್ಞಾಧಾರಕ, ಆಜ್ಞಾಕಾರಕ, ಎಲ್ರಿಗೂ ಆಜ್ಞೆ ಮಾಡುವವನು. ನ ದ್ವಿತೀಯೋಸ್ತಿ ಶಾಸ್ತ್ರ, ಅವನಂತೆ ಮತ್ತೊಬ್ಬ ಶಾಸಕ ಜಗತ್ತನ್ನ ನಿಯಂತ್ರಿಸುವಂಥವನು ಯಾರೂ ಇಲ್ಲ. ನಮ್ಮ ಹೃದಯದಲ್ಲಿ ಅವನಿದ್ದಾನೆ. ಅವನನ್ನು ಕುರಿತು ನಾನು ಈಗ ವರ್ಣನೆ ಮಾಡುವವನಿದ್ದೇನೆ ಅಂತ ಆ ಪ್ರಸಂಗ. ಅಲ್ಲಿ ಏಕಃ ಅಂತೇನು ಮಹಾಭಾರತದ ಶಬ್ದ ಇದೆ, ಅದನ್ನು ಅಣುಭಾಷ್ಯದಲ್ಲಿ ಏಕ ಎಂಬ ಶಬ್ದದಿಂದ ತಗೊಂಡಿದ್ದಾರೆ. ವಿಷ್ಣುರೇವ ಏಕಃ ಎಂಬ ಶಬ್ದದಿಂದ. ಜನಾರ್ದನ ಇತಿ ಅಕ್ಷರತ್ವರೂಪ ಅವಿನಾಶಿತ್ವ ಸೂಚನಾಯ ಪ್ರಾಗುಕ್ತೈವ ನಿರುಕ್ತಿ. ವಾಚ್ಯ ಏಕೋ ಜನಾರ್ದನ ಅಂತ ಈ ಶಬ್ದ ಇದೆ. ಇದು ಅಣುಭಾಷ್ಯದ 7ನೇ ಶ್ಲೋಕ, 1ನೇ ಅಧ್ಯಾಯದ 7ನೇ ಶ್ಲೋಕ. ಅಲ್ಲಿ ಏಕ ಎಂಬ ಶಬ್ದ ಇದೆ ಮತ್ತು ಜನಾರ್ದನ ಅಂತ ಶಬ್ದ ಇದೆ. ನಾನು ಹಿಂದೆ ಉಚ್ಯತೆ ವಿಷ್ಣುರೇವೈಕಃ ಅಂತ 1ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿರುವ ಏಕ ಶಬ್ದದ ಬಗ್ಗೆ ಪ್ರಾಮಾಣಿಕವಾಗಿ ಹೇಳಿದೆ. ಅಲ್ಲಿರುವ ಏಕ ಶಬ್ದವನ್ನು ಪರಿಗಣಿಸುವುದಲ್ಲ. 1ನೇ ಅಧ್ಯಾಯದ 7ನೇ ಶ್ಲೋಕ ಮುಖ್ಯತಃ ಸರ್ವಶಬ್ದಶ್ಚ ವಾಚ್ಯ ಏಕೋ ಜನಾರ್ದನ. ಏಕ ಎಂಬಲ್ಲಿ ಏನೇ ಏಕ ಶಬ್ದ ಇದೆ, ಆಚಾರ್ಯರು ಆ ಏಕ ಶಬ್ದವನ್ನು ಪ್ರಯೋಗಿಸಿರುವುದು ಏಕಶಾಸ್ತ್ರ ನ ದ್ವಿತೀಯೋಸ್ತಿ ಶಾಸ್ತ್ರ ಅಂತೇನೋ ಮಹಾಭಾರತದ ಮಾತಿದೆ. ಆ ಏಕ ಶಬ್ದವನ್ನು, ಮಹಾಭಾರತದಲ್ಲಿರುವ ಏಕ ಶಬ್ದವನ್ನು ವ್ಯಾಖ್ಯಾನ ರೂಪದಲ್ಲಿ ಆಚಾರ್ಯರು ಏಕೋ ಜನಾರ್ದನ ಅಂತ ತಗೊಂಡಿದ್ದಾರೆ. ಮತ್ತು ಜನಾರ್ದನ ಅಂತ ಶಬ್ದ ಇದೆ. ಜನಾರ್ದನ ಎಂಬ ಶಬ್ದಕ್ಕೆ ಹಿಂದೆ ಹೇಳಿದ್ದೇ ಅರ್ಥ, ಅದಕ್ಕೇನು ಬೇರೆ ಅರ್ಥ ಅಲ್ಲ. ನಾಶರಹಿತನಾದವನು, ಎಲ್ಲರ ತಾನು ಸ್ವಯಂ ನಾಶರಹಿತನಾದವನು, ಉಳಿದವರ ಸಂಸಾರವನ್ನು ನಾಶಪಡಿಸುವವನು ಅಂತ ಇಷ್ಟ ಅರ್ಥ ಇದೆ ಅದಕ್ಕೆ. ಅಲ್ಲಿ ಅಕ್ಷರತ್ವ ರೂಪ ಅವಿನಾಶಿತ್ವ ಸೂಚನಾಯ. ಅಕ್ಷರತ್ವ ಅಂದರೆ ಅವಿನಾಶಿತ್ವ ಅಂತ ಅರ್ಥ, ಅವಿನಾಶಿತ್ವ ಅಂದರೆ ಅಕ್ಷರತ್ವ ಅಂತ ಅರ್ಥ. ಅಕ್ಷರತ್ವ ರೂಪವಾದ ಅವಿನಾಶಿತ್ವ, ಚತುರ್ವಿಧ ನಾಶರಹಿತ ಭಗವಂತ, ಅದನ್ನು ತೋರಿಸ್ಲಿಕ್ಕಾಗಿ ಜನಾರ್ದನ ಎಂಬ ಶಬ್ದವನ್ನು ಆಚಾರ್ಯರು ವಾಚ್ಯ ಏಕೋ ಜನಾರ್ದನ ಅಂತ ಪ್ರಯೋಗ ಮಾಡಿದ್ದಾರೆ. ಲಿಂಗೈಸರ್ವೈರ್ಯುತ ಸಹಿ ಎಂಬಲ್ಲಿ 4ನೇ ಶ್ಲೋಕದಲ್ಲಿ ಸ ಅಂತಿದೆ, ಸಹ ಅಂತ. ಸಹ ಅನ್ನೋದ್ರದ್ದು ಏನು ಹೇಳಿದ್ದಾರೆ ಅಂದರೆ ಅಂಬರಾಂತ ಧೃತಿರೂಪ ಹೇತು ಸೂಚನಾಯ. ಪೃಥ್ವಿ ಮೊದಲಾದ 5 ಮಹಾಭೂತಗಳಿಂದ ಆರಂಭಿಸಿ ಪ್ರಕೃತಿಯವರೆಗೆ ಎಲ್ಲವನ್ನೂ ಕೂಡ ಧರಿಸಿರುವವನು ಈ ಭಗವಂತನೇ ಅಂತ ಈ ಕಾರಣವನ್ನು ಅಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣ ಕೊಟ್ಟಿರುವುದರಿಂದ ಎಲ್ಲದಕ್ಕೂ ಕೂಡ ನಿಯಾಮಕನಾದವನು ಭಗವಂತ ಅಂತಲೇ ಗೊತ್ತಾಗ್ತದೆ ಹೊರತು ಬೇರೆ ಯಾರೂ ಅಲ್ಲ ಅಂತ ನಿಶ್ಚಯ ನಮಗೆ ಸಿಗುತ್ತದೆ. ಈ ಎಲ್ಲವನ್ನೂ ಧರಿಸಿರುವವಳು ಲಕ್ಷ್ಮೀ ದೇವಿ ಅಂತ ಯಾರೂ ಕೂಡ ತಿಳ್ಕೊಳ್ಬಾರ್ದು. ಅಹಂ ಸೋಮಾಮಾಹನಸಂ ಬಿಭರ್ಮಿ ಅಂತ ಏನು ಹಿಂದೆ ಅಂಬರಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ನಾನು ಚಂದ್ರನನ್ನು ಧರಿಸಿದ್ದೇಳೆ ಅಂತ
ಹೇಳಿದ್ದಾಳಲ್ಲ, ನಾನು ಚಂದ್ರನನ್ನು ಧರಿಸಿದ್ದೇನೆ ಅಂತ ಅವಳು ಹೇಳುವುದು ಪರಮಾತ್ಮನ ಸರ್ವಾಧಾರಕತ್ವಕ್ಕೆ, ಪರಮಾತ್ಮನ ಸರ್ವೋತ್ತಮತ್ವಕ್ಕೆ ಪ್ರತಿಬಂಧಕ ಏನಲ್ಲ. ಅವಳು ಸರ್ವಾಧಾರಕಳು ಯಾವ ಕಾರಣಕ್ಕೂ ಕೂಡ ಅಲ್ಲ. ಅವಳು ಚಂದ್ರನನ್ನು ಧರಿಸಿರುವುದು ಸತ್ಯ ಹೌದು, ಆದರೆ ಪರಮಾತ್ಮನೇ ಮುಖ್ಯವಾಗಿ ಚಂದ್ರನನ್ನ, ಸೂರ್ಯನನ್ನ, ಉಳಿದೆಲ್ಲವನ್ನು ಕೂಡ ಧರಿಸಿರುವವನು. ಅವನ ಅನುಗ್ರಹದಿಂದ, ಅವನು ಕೊಟ್ಟ ಬಲದಿಂದ ಇವಳು ಚಂದ್ರನನ್ನ ಧರಿಸಿದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಚಂದ್ರಾಧಾರತ್ವಸ್ಯ ಅಹಂ ಸೋಮಾಮ ಹನಸಂ ಬಿಭರ್ಮಿ ಅಂತ ಅಂಬರಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ಹೇಳಿಕೊಂಡಂತಹ ಚಂದ್ರನ ಆಧಾರತ್ವ, ನಾನು ಚಂದ್ರನನ್ನು ಧರಿಸಿದ್ದೇನೆ ಅಂತ ಹೇಳ್ಕೊಂಡಿರುವುದೇನಿದೆಲ್ಲ ಅದು ಸಾವಕಾಶ. ಲಕ್ಷ್ಮಿ ಚಂದ್ರನಿಗೆ ಧಾರಕಳು ಹೌದು, ಆದರೆ ಮುಖ್ಯವಾಗಿ ಚಂದ್ರ ಧಾರಕಳಲ್ಲ. ಅವಳು ಚಂದ್ರನಿಗೆ ಆಧಾರಭೂತಳಾದವಳಲ್ಲ, ಪರಮಾತ್ಮನಿಗೆ ಆಧಾರಭೂತಳಾಗಿ ಪರಮಾತ್ಮನ ಶಕ್ತಿಗನುಸಾರವಾಗಿ ಅವಳು ಚಂದ್ರನಿಗೆ ಆಧಾರಳಾಗಿದ್ದಾಳಷ್ಟೇ. ಪರಮಾತ್ಮ ಕೊಟ್ಟ ಶಕ್ತಿ ಅದು ಅಂತ ಒಟ್ಟಾರೆ ತಾತ್ಪರ್ಯ ಆಗ್ತದೆ. ಪ್ರಕೃತಿಯ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯನ್ನ ಕೇವಲ ತನ್ನ ಮಾಧ್ಯಮವನ್ನಾಗಿ ಮಾಡಿಕೊಂಡು ಪರಮಾತ್ಮ ಅವಳ ಮೂಲತಃ ತಾನೇ ಚಂದ್ರನನ್ನು ಧರಿಸಿದ್ದಾನೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಚಂದ್ರನಿಗೆ ಆಧಾರಳು ಲಕ್ಷ್ಮಿ ಎಂದ ಮಾತ್ರಕ್ಕೆ ಅವಳೇ ಮೂಲಭೂತವಾಗಿ ಆಧಾರಳು ಅಂತ ಅರ್ಥ ಅಲ್ಲ. ಮಹಾಭಾರತದ ಬ್ರಹ್ಮಸೂತ್ರದ 1ನೇ ಅಧ್ಯಾಯದ 3ನೇ ಪಾದದ 11ನೇ ಸೂತ್ರ ಏನಿದೆಯಲ್ಲ, ಅಲ್ಲಿ ಇನ್ನೂ ಕೆಲವು ಮಾತುಗಳನ್ನ ಉದ್ಧರಿಸಿದ್ದಾರೆ. ಸಪ್ತಾರ್ಧ ಗರ್ಭ ಭುವನಸ್ಯ ರೇತೋ ಇತ್ಯಾದಿ. ಅದು ಋಗ್ವೇದದ ಮಾತು. ಸಪ್ತಾರ್ಧ ಗರ್ಭಾಹ ಭುವನಸ್ಯ ರೇತೋ ವಿಷ್ಣೋಸ್ತಿಷ್ಠಂತಿ ಪ್ರದೇಶ ವಿಧರ್ಮಣಿ ಅಂತ. ಅರ್ಧಗರ್ಭಾಹ ಬ್ರಹ್ಮಾಂಡ ರೂಪವಾದ ದೃಢವಾದ ಆವರಣದೊಳಗಿರುವಂತಹ ಈ ಮಹತ್ತತ್ವಗಳು ಅಂತ ಅರ್ಥ. ಭುವನಸ್ಯ ವಿಷ್ಣುವಿನ, ರೇತಃ ಆ ರೇತಸ್ಸಿನ ಸ್ವರೂಪವಾಗಿರುವಂತಹ ಅಂತ ಅವೆರಡೂ ಕೂಡ ತತ್ವಗಳಿಗೆ ವಿಶೇಷಣ. ಸಪ್ತ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಮಹಾಭೂತಗಳು ಇವಿಷ್ಟು. ಮತ್ತು ಇವುಗಳ ಅಭಿಮಾನಿಗಳಾದಂತಹ ಬ್ರಹ್ಮಾದಿ 7 ದೇವತೆಗಳು ಪ್ರತಿಶಾ ಅಂದರೆ ವಿಷ್ಣುವಿನ ಆಜ್ಞೆಗನುಸಾರವಾಗಿ ವಿಧರ್ಮಣಿ ತಮ್ಮ ಕರ್ತವ್ಯದಲ್ಲಿ ತೊಡಗಿದ್ದಾರೆ. ಎಲ್ಲರೂ ಕೂಡ ತಮ್ಮ ಕರ್ತವ್ಯವನ್ನು ಮಾಡ್ತಿರುವುದು ಆ ಪರಮಾತ್ಮನ ನಿರ್ದೇಶನಕ್ಕನುಸಾರವಾಗಿಯೇ ಅಂತ ಅದರ ತಾತ್ಪರ್ಯ. ಮುಂದೆ ಚತುರ್ಭಿಸ್ ಸಾಕಂ ನವತಿಂಚ ರಾಮಭಿಹಿ ಚಕ್ರನ್ನ ವೃತ್ತಂ ವ್ಯತಿ ರವಿ ವಿಪುತ್ ಅಂತ ಇನ್ನೊಂದು ಋಗ್ವೇದದ ಮಾತನ್ನ ಆ ಸೂತ್ರದಲ್ಲಿ ಉದ್ಧರಿಸಿದ್ದಾರೆ. ಆ ವಿಷ್ಣು ತನ್ನ 4 ರೂಪಗಳ ಜೊತೆಗೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ 4 ರೂಪಗಳನ್ನ ತಾಳಿ 90 ದೇವತೆಗಳನ್ನ ಅವರವರ ಪದದಲ್ಲಿ ವೃತ್ತಾಕಾರವಾಗಿ ಚಕ್ರದಂತೆ ತಿರುಗಿಸ್ತಾನೆ ಅಂತ. ಚತುರ್ಭಿಸ್ ಸಾಕಂ ನವತಿಂಚ ನಾಮಭಿಹಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ನಾಮಗಳು ಪ್ರತ್ಯೇಕವಾಗಿ ಕಂಡು ಬರ್ತವೆ. ಅಂದ ಮಾತ್ರಕ್ಕೆ ಅವು ಭಗವಂತನಿಂದ ಭಿನ್ನ ಅಂತ ಅರ್ಥ ಅಲ್ಲ, ಭಗವಂತನಿಂದ ಅಭಿನ್ನವಾದದ್ದೇ ಅವು. 90 ದೇವತೆಗಳನ್ನು ತಿರುಗಿಸ್ತಾನೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಚತುರ್ಭಿಸ್ ಸಾಕಂ ನವತಿಂಚ ನಾಮಭಿಹಿ ಅಂತ ಏನು ಸೂತ್ರ ಬಂದಿದೆ, ಅದು ಹಿಂದೆ ಜನ್ಮಾದ್ಯಸ್ಯತೆ ಎಂಬ ಸೂತ್ರದಲ್ಲಿ ಜನ್ಮಾಧಿಕರಣದಲ್ಲಿ ಬಂದಿದೆ. ಆದ್ದರಿಂದ ಅದನ್ನ ಹೆಚ್ಚೇನು ವಿವರವಾಗಿ ನಾವು ನೋಡುವ ಅಗತ್ಯ ಇರಲಿಲ್ಲ. ಮುಂದೆ ಬ್ರಹ್ಮಸೂತ್ರ ಭಾಷ್ಯದ ವಿಸ್ತೃತ ಶ್ರವಣವನ್ನು ನೋಡುವಾಗ ಅಲ್ಲಿ ನೋಡಿದರೆ ಸಾಕು. ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಮ್ ಅಂತ ಭಾಗವತದ 7ನೇ ಸ್ಕಂದದ ಮಾತನ್ನು ಕೂಡ ಅಲ್ಲಿ ಹೇಳಿದ್ದಾರೆ. ಏಕಶಾಸ್ತ್ರ ನ ದ್ವಿತೀಯೋಸ್ತಿ ಶಾಸ್ತ್ರ ಅಂತ ಮಹಾಭಾರತದ ಸಭಾಪರ್ವದ ಮಾತು. ಮತ್ತೆ ನ ಕೇವಲಮ್ಮೆ ಭವತಶ್ಚ ಅಂತನ್ನುವುದು ಹಿರಣ್ಯಕಶಿಪುವಿನ ಕುರಿತು ಪ್ರಹ್ಲಾದ ಹೇಳಿದ ಮಾತು. ರಾಜನಾದ ತಂದೆಯೇ ನಿನಗೆ ಮಾತ್ರ ಅಲ್ಲ, ನನಗೆ ಮಾತ್ರ ಅಲ್ಲ, ಎಲ್ಲಾ ಬಲಿಷ್ಠರಿಗೂ ಆ ಭಗವಂತನೇ ಬಲ ಕೊಟ್ಟವನು. ಅವನನ್ನು ಬಿಟ್ರೆ
ಬಲ ಕೊಡುವಂಥವ್ರು ಮತ್ತಾರೂ ಕೂಡ ಇಲ್ಲ ಅಂತ ಆ ಪ್ರಹ್ಲಾದ ಹೇಳಿದ ಮಾತಿದೆ. ಹೀಗೆ ಆ 112ನೇ ಗದ್ಯ ಭಾಗ ಏನಿದೆ ತತ್ವಮಂಜರಿದು, ಅಲ್ಲಿ ಆ 1ನೇ ಅಧ್ಯಾಯದ 3ನೇ ಪಾದದ 11ನೇ ಸೂತ್ರ ಅದರ ಕುರಿತಾದಂತಹ ವಿವರಣೆ ಇದೆ. ಒಟ್ಟಾರೆ ಅದು ಅಕ್ಷರಾಧಿಕರಣ. ಆ ಅಕ್ಷರಾಧಿಕರಣಕ್ಕೆ ಸಂಬಂಧಪಟ್ಟಂತೆ 12ನೇ ಸೂತ್ರವನ್ನ, ಅನ್ಯಭಾವ ವ್ಯಾವರ್ತ್ಯಶ್ಚ ಅನ್ನೋ 12ನೇ ಸೂತ್ರವನ್ನ ಕಳೆದ ದಿವಸ ನೋಡಿದ್ದೀವಿ. ಮುಂದೆ 10ನೇ ಸೂತ್ರವನ್ನ ಅಕ್ಷರಂ ಅಂಬರಾಂತ ಧೃತೆ ಅಂತ ಅದನ್ನು ನೋಡಿದ್ದೆವು ಈ ಹಿಂದೆನೆ. 11ನೇ ಸೂತ್ರವನ್ನ ಈಗ ನೋಡಿ ಮುಗಿಸಿದ್ದೀವಿ. ಅಲ್ಲಿಗೆ ಈ 112ನೇ ಭಾಗ ಸಮಾಪ್ತವಾಗಿದೆ.